ನಿಮ್ಮ SA1 ಮಿಡ್ ಟರ್ಮ್ ಹಾಫ್ ಇಯರ್ಲಿ ಎಕ್ಸಾಮ್ಗೆ ಟಾಪ್ 10 ಮೋಸ್ಟ್ ಇಂಪಾರ್ಟೆಂಟ್ ಶ್ಯೂರ್ ಶಾರ್ಟ್ ಕ್ವಶನ್ಸ್ ಆಫ್ ಸೋಷಿಯಲ್ ಸೈನ್ಸ್ ಅನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ, ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಫಸ್ಟ್ ಆಫ್ ಆಲ್ ಐ ಆಮ್ ಹ್ಯಾಪಿ, ಯಾಕಂದ್ರೆ ನಾನು ನಿಮ್ಮ ಜೊತೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ. ಹಾಗೆ ನೀವು ಸಹ ಹ್ಯಾಪಿ ಆಗಿದ್ರೆ ನಿಮ್ಮ ಫೇವ್ರೆಟ್ ಎಮೋಜಿಯನ್ನ ಚಾಟ್ ಅಲ್ಲಿ ಹಾಕಿ. ಪ್ರತಿಯೊಂದು ಎಮೋಜಿಯನ್ನ ನಾನು ನೋಡ್ತೇನೆ, ನನಗೆ ಇಷ್ಟ ಆಗತ್ತೆ ನಿಮ್ಮ ರಿಯಾಕ್ಷನ್ಸ್ಗಳು. ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ? ಅದಕ್ಕಿಂತ ಮುಖ್ಯವಾಗಿ ಪರೀಕ್ಷೆ ಚಾನೆಲ್ ಅಲ್ಲಿ ನಿಮ್ಮ SA1ಗೆ ಬೇಕಾದಂತಹ ಎಲ್ಲವೂ ಕವರ್ ಆಗತ್ತೆ. ಹೀಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 100 ಜನ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಮಕ್ಕಳು, ಅದರಲ್ಲಿ 50 ಮಕ್ಕಳು ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ. ಅವರಿಗೆ ಮಾತ್ರ ನೋಟಿಫಿಕೇಶನ್ಸ್ಗಳು ಹೋಗುತ್ತೆ. ಯಾವ್ದಾವ್ದು ಲೈವ್ ಅಪ್ಡೇಟ್ಸ್ಗಳಿರುತ್ತೋ ಅವರಿಗೆ ಮಾತ್ರ ಮುಟ್ಟುತ್ತೆ, ಉಳಿದ 50 ಮಕ್ಕಳಿಗೆ ಅದು ಮುಟ್ಟಲ್ಲ. ಹೀಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪ್ರಾರಂಭಿಸೋಣ. ಫಸ್ಟ್ ಒನ್, ಇಂಪ್ಯಾಕ್ಟ್ ಚಾಪ್ಟರ್, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಪ್ರಶ್ನೆ ಏನಿದೆ? ಬ್ರಿಟಿಷ್ ರೆವೆನ್ಯೂ ಸಿಸ್ಟಮ್, ಕಂದಾಯ ವ್ಯವಸ್ಥೆ, ಕೃಷಿಯ ಮೇಲೆ ಏನು ಪರಿಣಾಮವನ್ನ ಬೀರ್ತು? ಪ್ರತಿಯೊಬ್ಬರೂ ಸಹ ಕೀವರ್ಡ್ಸ್ಗಳನ್ನ ಹಾಕ್ತಾ ಹೋಗಿ. ಒಂದು ಕೀವರ್ಡ್ ಹಾಕಿದ್ರೂ ಸಹ ಸಾಕು, ನನಗೆ ಗೊತ್ತಾಗತ್ತೆ ನೀವು ನನ್ನ ಜೊತೆಗಿದ್ದೀರಾ ಅಂತ. ಪಾಸ್ ಮಾಡಿ ಕೀವರ್ಡ್ಸ್ಗಳನ್ನ ಹಾಕಿ. ಸಿಂಪಲು ಏನಾಗತ್ತೆ? ಜಮೀನ್ದಾರರು ಬರ್ತಾರೆ. ಸೊ ಜಮೀನ್ದಾರರ ಒಂದು ಹೊಸ ವರ್ಗ, ಕ್ಲಾಸ್ ಬರುತ್ತೆ. ರೈತರಿಗೆ ಏನಾಗತ್ತೆ? ರೈತರು ತಮ್ಮ ಭೂಮಿಯನ್ನ ಕಳ್ಕೊಳ್ತಾರೆ, ಭೂರಹಿತರಾಗ್ತಾರೆ. ಲ್ಯಾಂಡ್ ಬಿಕೇಮ್ ಅ ಕಾಮೋಡಿಟಿ, ಸರಕು. ಯಾಕೆ? ಈಗ ಟ್ಯಾಕ್ಸ್ ಅನ್ನ ಕೊಡಬೇಕು. ಟ್ಯಾಕ್ಸ್ ಅನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಭೂಮಿಯನ್ನ ಕಸಿದುಕೊಳ್ತಾರೆ. ಹೀಗಾಗಿ ಭೂಮಿ ಒಂದು ಮಾರಾಟದ ವಸ್ತುವಾಗತ್ತೆ. ಮೆನಿ ಜಮೀನ್ದಾರ್ಸ್, ಕೇವಲ ರೈತರಷ್ಟೇ ಅಲ್ಲ, ಜಮೀನ್ದಾರರು ಸಹ ಮಾರ್ಗೇಜ್ ಅಂದರೆ ಭೂಮಿಯನ್ನ ಗಿರವಿ ಇಟ್ಟು ಹಣವನ್ನ ತೆಗೆದುಕೊಳ್ತಾರೆ. ಅಗ್ರಿಕಲ್ಚರ್ ಸೆಕ್ಟರ್ ಕಮರ್ಷಿಯಲೈಸ್ಡ್ ಆಗತ್ತೆ. ಈಗ ದುಡ್ಡನ್ನ ಸಂಪಾದಿಸಲಿಕ್ಕೆ ಕೇವಲ ಊಟಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳು ಅಷ್ಟೇ ಅಲ್ಲ, ಹತ್ತಿ ಇರಬಹುದು, ಬೇರೆ ಬೇರೆ ಈ ರೀತಿಯ ಕಮರ್ಷಿಯಲ್ ಪ್ರಾಫಿಟ್ ಕೊಡುವಂತಹ ಬೆಳೆಗಳನ್ನ ಬೆಳೆಯಲಾಗತ್ತೆ. ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್, ಹಣ ಲೇವಾದೇವಿಗಾರರು ಪ್ರಬಲರಾಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಯಾಕೆ ಹೇಳ್ತಾ ಇದ್ದೇನೆ? ಯಾಕಂದ್ರೆ ಯಾರ ಹತ್ರ ದುಡ್ಡನ್ನ ತೆಗೆದುಕೊಳ್ತಾ ಇದ್ರು? ಮನಿ ಲೆಂಡರ್ಸ್ ಹತ್ರ. ಯಾರು ಸಾಲವನ್ನ ಕೊಡ್ತಾ ಇದ್ರು ಅವರಿಗೆ ದುಡ್ಡು ಬರ್ತಾನೆ ಹೋಯ್ತು. ಹೀಗಾಗಿ ಅವರು ಪ್ರಬಲರಾಗ್ತಾರೆ. ಯಾರಿಗ್ ಲಾಸ್ ಆಗತ್ತೆ? ಫಾರ್ಮರ್ಸ್, ರೈತರಿರಬಹುದು, ಅಗ್ರಿಕಲ್ಚರ್ ಲೇಬರರ್ಸ್, ಕಾರ್ಮಿಕರಿಗೆ ಹೊಡೆತ ಬೀಳತ್ತೆ. ಅದಕ್ಕೆ ಚಾರ್ಲ್ಸ್ ಮೆಟ್ಕಾಫ್ ಹೇಳ್ತಾರೆ, ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಟ್, ಲಿವ್ಡ್ ಇನ್ ಡೆಟ್ ಅಂಡ್ ಡೈಡ್ ಇನ್ ಡೆಟ್. ಅಂದರೆ ರೈತರು ಸಾಲದಲ್ಲೇ ಜನಿಸಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಅಂತ ಹೇಳ್ತಾರೆ. ಇದು ಬ್ರಿಟಿಷ್ ಕಂದಾಯ ವ್ಯವಸ್ಥೆಯ ಪರಿಣಾಮವನ್ನ ತೋರಿಸುತ್ತೆ. ಯಾಕಂದ್ರೆ ಭೂಮಿಯಲ್ಲಿ ಬೆಳೆದದಕ್ಕಿಂತ ಹೆಚ್ಚಾಗಿ ಟ್ಯಾಕ್ಸ್ ಅನ್ನ ಕೊಡಬೇಕಾಗಿತ್ತು. ಡ್ರಾಟ್, ಬರಗಾಲ ಇರಲಿ, ಪ್ರವಾಹ, ಫ್ಲಡ್ ಬರಲಿ, ಏನೇ ಬಂದ್ರು ರೈತರು ಟ್ಯಾಕ್ಸ್ ಅನ್ನ ಕೊಡೋದನ್ನ ನಿಲ್ಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಇದು ನಮ್ಮ 10 ಸ್ಟಾರ್ ಕ್ವಶನ್, ಅಂದ್ರೆ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು, ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ಕೃಷ್ಣರಾಜ್ ಒಡೆಯರ್ ಫೋರ್ತ್ ಅವರ ಸಾಧನೆಗಳನ್ನ ಬರೀರಿ. ಸಿಂಪಲ್ ಆಗಿ ಬರಿಬಹುದು. ಹೇಗೆ? ಒಂದು, ಎಜುಕೇಶನ್ ನಲ್ಲಿ ಅವ್ರು ಏನು ಕಾಂಟ್ರಿಬ್ಯೂಷನ್, ಶಿಕ್ಷಣ. ಮತ್ತೊಂದು ಜನರಲ್ ಡೆವಲಪ್ಮೆಂಟ್, ಅಭಿವೃದ್ಧಿಯಲ್ಲಿ. ಸೊ ಈ ಎರಡು ಬ್ರಾಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಎಜುಕೇಶನ್ ಅಂದ ಕೂಡಲೇ ಏನು? ಸ್ಪ್ರೆಡ್ಡಿಂಗ್, ಹರಡೋದು. ಎಜುಕೇಶನ್ ಅನ್ನ ಆದಷ್ಟು ಸ್ಪ್ರೆಡ್ ಮಾಡ್ತಾರೆ. ಫೀಸ್, ಶುಲ್ಕವನ್ನು ರದ್ದುಗೊಳಿಸ್ತಾರೆ ಪ್ರೈಮರಿ ಸ್ಕೂಲ್, ಪ್ರಾಥಮಿಕ ಶಾಲೆಗಳಲ್ಲಿ. ಗರ್ಲ್ಸ್ ಎಜುಕೇಶನ್, ಬಾಲಕಿಯರ ಶಿಕ್ಷಣಕ್ಕೆ ಸಹಾಯವನ್ನ ಮಾಡ್ತಾರೆ. ಮೈಸೂರು ಯೂನಿವರ್ಸಿಟಿ ಇರಬಹುದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಪ್ರಾರಂಭಿಸ್ತಾರೆ. ಇವೆಲ್ಲವೂ ಎಜುಕೇಶನ್ ಅಂಡರ್ನಲ್ಲಿ ಬರುತ್ತೆ. ಹಾಗೆ ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾರೆ, ವಿದ್ಯಾರ್ಥಿ ವೇತನ. ಯಾರ್ಯಾರು ಫಾರಿನ್ ಕಂಟ್ರೀಸ್, ವಿದೇಶಗಳಿಗೆ ಹೋಗಿ ಎಜುಕೇಶನ್ ಮಾಡ್ತಾ ಇದ್ರೋ ಅವರಿಗೋಸ್ಕರ. ನೆಕ್ಸ್ಟ್ ಬರುವಂತಹದ್ದು ಡೆವಲಪ್ಮೆಂಟು. ಸೊ ಇರಿಗೇಷನ್, ನೀರಾವರಿಯನ್ನ ಅಭಿವೃದ್ಧಿ ಮಾಡ್ತಾರೆ. ಬ್ಯಾರೇಜ್ ಅಂದರೆ ಅಡ್ಡಲಾಗಿ, ಕಾವೇರಿಗೆ ಅಡ್ಡಲಾಗಿ ಒಂದು ಬ್ಯಾರೇಜ್ ಅನ್ನ ನಿರ್ಮಿಸ್ತಾರೆ ನೀರಿಗೋಸ್ಕರ. ರೈಲ್ವೆ ಲೈನ್ಸ್ಗಳು ಹೊಸದಾಗಿ. ಲೆಜಿಸ್ಲೇಟಿವ್ ಕೌನ್ಸಿಲ್, ಶಾಸಕಾಂಗ ಪರಿಷತ್ತು. 3 ಮಾರ್ಕ್ಸ್ ಕೇಳಿದ್ರೆ 6 ಪಾಯಿಂಟ್ಸು, 4 ಮಾರ್ಕ್ಸ್ ಕೇಳಿದ್ರೆ 8 ಪಾಯಿಂಟ್ಸು. ಹೀಗಾಗಿ ಮಿನಿಮಮ್ 8 ಪಾಯಿಂಟ್ಸ್ ಅನ್ನಾದ್ರೂ ನೆನಪಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಬಹಳಷ್ಟು ಇಂಡಸ್ಟ್ರೀಸ್, ಕೈಗಾರಿಕೆಗಳನ್ನ ಸ್ಥಾಪಿಸ್ತಾರೆ. ಎನ್ಕರೇಜ್ ಮಾಡ್ತಾರೆ ಆರ್ಟಿಸ್ಟ್ಗಳನ್ನ.
ಇವೇ ಇಂಪಾರ್ಟೆಂಟ್ ಆಗಿರುವಂತಹ ಕಾಂಟ್ರಿಬ್ಯೂಷನ್ಸ್ಗಳಾಗಿವೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ 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 ಇಂಪಾರ್ಟೆಂಟು. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟು, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳನ್ನ ಕೇಳ್ತಾರೆ, ಅಥವಾ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಕೇಳ್ತಾರೆ, ಒಂದೊಂದ್ಸಲ ಎರಡನ್ನೂ ಕೂಡಿಸಿ ಕೇಳ್ತಾರೆ. ಥರ್ಡ್ ಮತ್ತೆ ಫೋರ್ತ್ ಸಿಂಪಲ್ಲು, ಶ್ರೀರಂಗಪಟ್ಟಣ ಒಪ್ಪಂದದ ಕಂಡೀಷನ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಏನು 3P1R ಹಾಗಂದ್ರೆ ಏನು ಸರ್? ಇದನ್ನ ಬಹಳಷ್ಟು ಲೈವ್ಸ್ಗಳಲ್ಲಿ ಹೇಳಿದ್ದೇನೆ, ಕ್ಲಾಸಸ್ಗಳಲ್ಲಿ ಹೇಳಿದ್ದೇನೆ. ಹೀಗಾಗಿ ಈ ಟೈಮು ನೀವು ಕಮೆಂಟಲ್ಲಿ ತಿಳಿಸಿ 3P1R ಅಂದರೆ ಏನು ಅಂತ. ಇಲ್ಲ ಅಂದರೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಕಾರ್ನ್ವಾಲಿಸು ಬೆಂಗಳೂರು ಫೋರ್ಟ್ ಅನ್ನ ಧ್ವಂಸ ಮಾಡ್ತಾರೆ. ಅದಾದ್ಮೇಲೆ ಶ್ರೀರಂಗಪಟ್ಟಣದ ಮೇಲೆ ಅಟ್ಯಾಕ್ ಮಾಡ್ತಾರೆ ನೈಟಲ್ಲಿ, ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಅದರ ಪ್ರಕಾರ 3P ಪಾರ್ಟ್ ಒಂದೇದು ಅರ್ಧ ರಾಜ್ಯ ಕೊಡಬೇಕಾಗತ್ತೆ, ಹಾಫ್ ಕಿಂಗ್ಡಮ್ಮು. ಸೆಕೆಂಡ್ P ಪೇ 3 crore rupeesಗಳನ್ನ ಕೊಡಬೇಕಾಗತ್ತೆ. ಥರ್ಡ್ P ಪ್ಲೆಜ್ ತನ್ನ 2 ಮಕ್ಕಳನ್ನ ಒತ್ತೆ ಇಡಬೇಕಾಗತ್ತೆ. 3P1R ರಿಲೀಸ್ ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಬಿಡುಗಡೆಯನ್ನ ಮಾಡಬೇಕಾಗತ್ತೆ. ಇದೇ ಆ 3P1R ಆಗಿರುವಂತಹದ್ದು. ಇದು ಥರ್ಡ್ ಆಂಗ್ಲೋ ಮೈಸೂರು ವಾರ್. ಅದಾದ್ಮೇಲೆ ಫೋರ್ತ್ ಆಂಗ್ಲೋ ಮೈಸೂರು ವಾರ್ಕ್ಕಿಂತ ಮುಂಚೆ ಬ್ರಿಟಿಷರು ಹೇಳ್ತಾರೆ ಸಬ್ಸಿಡರಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿಯನ್ನ ಸೇರ್ಕೋ ಅಂತ. ಟಿಪ್ಪು ಸುಲ್ತಾನ್ ಇಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಮತ್ತೊಂದ್ಸಲ ಶ್ರೀರಂಗಪಟ್ಟಣದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಸಲ ಟಿಪ್ಪುವನ್ನು ಕೊಲ್ಲಲಾಗತ್ತೆ. ಇದು 1799 ಅಲ್ಲಿ ಆಗುವಂತಹದ್ದು. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಇದು ಸಹ 10 ಸ್ಟಾರ್ ಕ್ವಶನ್ಸ್ಗಳಲ್ಲಿ ಬರುವಂತಹದ್ದು. ಬಕ್ಸಾರ್ ಕದನದ ಪರಿಣಾಮಗಳೇನು? ಫಸ್ಟ್ ಅಡ್ವೆಂಟ್ ಪಾಠದ ಕ್ವಶನ್ನು ಸಿಂಪಲ್ಲು. ಬಕ್ಸಾರ್ ಕದನ ಆದ್ಮೇಲೆ ಏನ್ ಆಗತ್ತೆ ಅಂತ ಬರಿಬೇಕು. ಒಂದ್ ಕಡೆ ಔಧ್ನ ನವಾಬರ್ ಇರ್ತಾರೆ, ಹಾಗೆ ಎರಡನೇ ಶಾ ಆಲಂ ಇರ್ತಾರೆ. ಬ್ರಿಟಿಷರಿಗೆ ಏನ್ ಸಿಗತ್ತೆ, ಬಂಗಾಳದಲ್ಲಿ ಏನಾಗತ್ತೆ, ಇವೇ ಪಾಯಿಂಟ್ಸ್ಗಳನ್ನ ಬರಿಬೇಕು. ಎಲ್ಲರೂ ಸಹ ಕೀವರ್ಡ್ಸ್ಗಳನ್ನ ಹಾಕಿದ್ದೀರಾ ಚಾಟ್ ಅಲ್ಲಿ ಅನ್ನೋ ಭರವಸೆ ನನಗಿದೆ. ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಇದನ್ನ ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಲಾಗಿದೆ. ಬಂಗಾಳದ ಮೇಲೆ ದಿವಾನಿ ಹಕ್ಕು ಅಂದರೆ ಲ್ಯಾಂಡ್ ಟ್ಯಾಕ್ಸ್, ಭೂ ಕಂದಾಯವನ್ನ ಸ್ವೀಕರಿಸುವಂತಹ ಹಕ್ಕು ಬ್ರಿಟಿಷರಿಗೆ ಸಿಗತ್ತೆ. ಶಾ ಆಲಂ ಎರಡನೇ ಶಾ ಆಲಂ ಬಂಗಾಳವನ್ನ 26 lakhs ಪರ್ ಇಯರ್ಗೆ ಬ್ರಿಟಿಷರಿಗೆ ಕೊಡ್ತಾನೆ. ಅವಧ್ನ ನವಾಬ 50 ಲಕ್ಷ ಫೈನ್ ಅನ್ನ ಕಟ್ತಾರೆ. ಹಾಗೆ ಮೀರ್ ಜಾಫರ್ನ ಮಗನಿಗೆ ಪೆನ್ಷನ್ ಅನ್ನ ಕೊಡ್ಲಾಗತ್ತೆ. ಬಂಗಾಲ್, ಬಿಹಾರ್, ಒಡಿಸ್ಸಾ ಇವೆಲ್ಲವೂ ಬ್ರಿಟಿಷರ ಅಂಡರ್ನಲ್ಲಿ ಬರುತ್ತೆ. ರಾಬರ್ಟ್ ಕ್ಲೈವ್ ಡ್ಯೂಯಲ್ ಗವರ್ಮೆಂಟ್, ದ್ವಿ ಸರ್ಕಾರವನ್ನ ತೆಗೆದುಕೊಂಡು ಬರ್ತಾರೆ. ಏನೋ ಆಯ್ತು. ಈ ರೀತಿಯಾಗಿ ಬ್ರಿಟಿಷರು ಭಾರತದ ಮೇಲೆ ಪೊಲಿಟಿಕಲ್ ಕಂಟ್ರೋಲ್ಸ್ಗಳನ್ನ ತೆಗೆದುಕೊಳ್ಳೋದನ್ನ ನಾವು ಕಾಣಬಹುದು. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಓಕೆ, ಸೊ ಈ ಎಲ್ಲ ಕ್ವಶನ್ಸ್ಗಳಿರಬಹುದು, ಡೀಟೇಲ್ಡ್ ಆಗಿ ರಿವಿಷನ್ ಕ್ಲಾಸಸ್ಗಳಿರಬಹುದು. ಇಲ್ಲಿ ಕೇವಲ ಟಾಪ್ 10 ಮಾಡ್ತಾ ಇದ್ದೇವೆ. ಬಟ್ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಟಾಪ್ 50 ಇರಬಹುದು, ಟಾಪ್ 100 ಇರಬಹುದು. ಈ ರೀತಿಯಾಗಿ ರಿಪೀಟೆಡ್ ಆಗಿ ನಾವು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಅದಕ್ಕೋಸ್ಕರ ನೀವು ಪ್ರಥಮ ಬ್ಯಾಚನ್ನು ಜಾಯ್ನ್ ಆಗಿ. ಅಲ್ಲಿ ನಾವೇ ಟೀಚ್ ಮಾಡುವಂತಹದ್ದು. ಡೈಲಿ ಲೈವ್ ಕ್ಲಾಸಸ್ಗಳಿರುತ್ತೆ, PYQಸ್ಗಳಿರಬಹುದು, FA ಎಕ್ಸಾಮ್, SA ಎಕ್ಸಾಮ್ಸ್ ಬೇಕಾದಂತಹ ಫುಲ್ ಸಪೋರ್ಟ್ಸ್ ಇರಬಹುದು, ರೆಕಾರ್ಡೆಡ್ ಕ್ಲಾಸಸ್ಗಳು, ಡೌಟ್ ಸಾಲ್ವಿಂಗ್ಸು. ಹಾಗೆಯೇ ನೀವು ಫ್ರಮ್ ಹೋಮ್ ಅಟ್ ಎನಿ ಮೂಮೆಂಟ್ ನಮ್ಮ ಕ್ಲಾಸಸ್ಗಳನ್ನ ಜಾಯಿನ್ ಆಗಬಹುದಾಗಿದೆ. ಯೂಟ್ಯೂಬ್ನಲ್ಲಿ ಕೇವಲ ಟಾಪ್ 10 ಸಿಕ್ಕಿದ್ರೆ ನಿಮ್ಮ ಎಕ್ಸಾಮ್ ಬೇಕಾದಂತಹ ಟಾಪ್ 100 ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಸಿಗತ್ತೆ. ಅದನ್ನ ಜಾಯಿನ್ ಆಗಲಿಕ್ಕೆ ಪಿನ್ಡ್ ಕಮೆಂಟ್ ಅಲ್ಲಿ ಲಿಂಕ್ ಇರುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಲಿಂಕ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಪ್ರಥಮ ಬ್ಯಾಚನ್ನು ಜಾಯಿನ್ ಆಗಿ. ಆದರ್ಶ್ ಅನ್ನೋ ಕೂಪನ್ ಕೋಡನ್ನು ಹಾಕಿದ್ರೆ ನಿಮಗೆ 500 rupeesನ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗತ್ತೆ. ಇಂಥ ಆಪರ್ಚುನಿಟಿ ಮತ್ತೆ ಬರಲ್ಲ. 5ನೇ ಪ್ರಶ್ನೆ, ಸಬ್ಸಿಡರಿ ಅಲಯನ್ಸ್ ಸಹಾಯಕ ಸೈನ್ಯ ಪದ್ಧತಿಯ ಕಂಡೀಷನ್ಸ್ಗಳನ್ನ ಬರೀರಿ. ಸಿಂಪಲ್ ಆಗಿರುವಂತಹದ್ದು. ಸಬ್ಸಿಡರಿ ಅಲಯನ್ಸ್ ಅಂದ ಕೂಡಲೇ ಏನ್ ನೆನಪಿಗೆ ಬರಬೇಕು? ಇಂಡಿಯನ್ ಕಿಂಗ್ ಬ್ರಿಟಿಷ್ ಆರ್ಮಿಯನ್ನ, ಸೈನ್ಯವನ್ನ ತನ್ನ ರಾಜ್ಯದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಬ್ರಿಟಿಷ್ ರೆಸಿಡೆಂಟ್ ನಿವಾಸಿಯನ್ನ ಸಹ ಕೋರ್ಟ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬೇರೆ ಯುರೋಪಿಯನ್ನರನ್ನ ನೇಮಿಸೋ ಹಾಗಿರ್ಲಿಲ್ಲ ಬ್ರಿಟಿಷರ ಪರ್ಮಿಷನ್, ಒಪ್ಪಿಗೆ ಇಲ್ಲದೆ.
ಇದೆಲ್ಲದರ ಬದಲಾಗಿ ಏನ್ ಸಿಗ್ತಾ ಇತ್ತು? ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್ಸ್ಗಳಿಂದ ಪ್ರೊಟೆಕ್ಷನ್. ಸೊ ಕಂಪನಿಯು, ಈಸ್ಟ್ ಇಂಡಿಯಾ ಕಂಪನಿ, ಆ ರಾಜನಿಗೆ ಇಂಟರ್ನಲಿ ಒಳಗೆ ಏನಾದರೂ ಗಲಭೆ ದಂಗೆಗಳಾದ್ರೆ ಅಥವಾ ಬೇರೆ ಕಡೆಯಿಂದ ಅಟ್ಯಾಕ್ಸ್ಗಳಾದ್ರೆ ತನ್ನ ಸೈನ್ಯದ ಸಪೋರ್ಟ್ ಅನ್ನ ಕೊಡ್ತಾ ಇತ್ತು. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಲೂಥರ್ ಗುಲಿಕ್ ಪೋಸ್ಟ್ ಕಾರ್ಬ್ ಅಲ್ಲಿ ಒಂದೊಂದು ಲೆಟರು ಏನನ್ನ ಸೂಚಿಸುತ್ತೆ ಬೇಗನೆ ತಿಳಿಸ್ತಾ ಹೋಗಿ. ಪೋಸ್ಟ್ ಕಾರ್ಬ್ ಅಲ್ಲಿ ಒಂದೊಂದು ಲೆಟರು ಏನನ್ನ ಸೂಚಿಸುತ್ತೆ? ಸಿಂಪಲ್, ನಿಮಗೆ ಇಷ್ಟವಾಗಿರುವಂತಹ ಯಾವುದೇ ಒಂದು ಫುಡ್ ಇರ್ಬೋದು, ಕಮೆಂಟ್ ಅಲ್ಲಿ ಹಾಕಿ. ಫಾರ್ ಎಕ್ಸಾಂಪಲ್, ನನಗೇನಿಷ್ಟ? ನಂಗೆಲ್ಲ ಇಷ್ಟ. ನಂಗೆ ದಹಿಪುರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಫಾರ್ ಎಕ್ಸಾಂಪಲ್, ನಾನೊಂದು ದಹಿಪುರಿ ಸ್ಟಾಲ್ ಅನ್ನು ಹಾಕೊಳ್ತೇನೆ ಅನ್ಕೋಣ, ಚಾಟ್ಸ್. ಅದು ಹಾಕ್ಬೇಕಂದ್ರೆ ಫಸ್ಟಿಗೆ ಏನ್ ಮಾಡ್ಬೇಕಾಗತ್ತೆ? ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಸೊ ಅದೇ ಯೋಜಿಸುವಿಕೆ, ಯಾವ ಏರಿಯಾದಲ್ಲಿ ಹಾಕಬೇಕು, ಏನ್ ಮಾಡಬೇಕು. ಅದಾದ್ಮೇಲೆ ಆರ್ಗನೈಸಿಂಗ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಯಾವ್ದಿರತ್ತೆ, ಹೇಗೆ ಸಂಘಟನೆ ಮಾಡೋದು ಸೆಕೆಂಡ್ ಸ್ಟೆಪ್ ಆಗತ್ತೆ. ಈಗ ಪ್ಲಾನಿಂಗು ಆಯ್ತು, ಆರ್ಗನೈಸಿಂಗು ಆಯ್ತು. ನೆಕ್ಸ್ಟ್ ಜನ ಬೇಕು ಕೆಲಸ ಮಾಡ್ಲಿಕ್ಕೆ, ಸ್ಟಾಫಿಂಗ್, ಸಿಬ್ಬಂದಿಗಳ ಪೂರೈಕೆ ಆಗತ್ತೆ. ಅದಾದ್ಮೇಲೆ ಸಿಬ್ಬಂದಿಗಳು ಬಂದಿದ್ದಾರೆ ಅಂದಮೇಲೆ ಅವರಿಗೆ ಡೈರೆಕ್ಷನ್ ಅನ್ನ, ನಿರ್ದೇಶನವನ್ನ ಕೊಡಬೇಕಾಗತ್ತೆ. CO ಕೋಆರ್ಡಿನೇಟಿಂಗ್, ಬೇರೆ ಬೇರೆ ಜನ ಬಂದಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿವೆ, ಅವುಗಳ ಮಧ್ಯೆ ಸಮನ್ವಯಗೊಳಿಸುವಿಕೆ. ಅದಾದ್ಮೇಲೆ R ಅಂದ್ರೆ ರಿಪೋರ್ಟಿಂಗು, ವರದಿ ನೀಡುವಿಕೆ, ಎಷ್ಟು ಕೆಲಸ ಆಯಿತು, ಎಷ್ಟು ಪೆಂಡಿಂಗ್ ಇದೆ. ಕೊನೆಯಲ್ಲಿ B ಬಜೆಟಿಂಗ್, ಆಯವ್ಯಯ ಸಿದ್ಧಪಡಿಸುವಿಕೆ. ಇವೇ ಮೇಜರ್ ಆಗಿರುವಂತಹ ಕೆಲಸಗಳಾಗಿವೆ. ಐ ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಸಾಯಿಲ್ ಇರೋಸನ್ ಲೀಡ್ ಟು, ಮಣ್ಣಿನ ಸವೆತವು ಯಾವುದಕ್ಕೆ ಕಾರಣವಾಗತ್ತೆ? ಇದು ಹಿಸ್ಟ್ರಿ ಮಾಡಿದ್ವಿ. ಅದಾದ್ಮೇಲೆ ಲೂಥರ್ ಗುಲಿಕ್ ಪೊಲಿಟಿಕಲ್ ಸೈನ್ಸ್, ರಾಜಕೀಯ ಶಾಸ್ತ್ರ. ಈಗ ಭೂಗೋಳ ಶಾಸ್ತ್ರ, ಜಾಗ್ರಫಿಗೆ ಬಂದಿದ್ದೇವೆ. ಸಿಂಪಲ್ಲು, ಮಣ್ಣಿನ ಸವೆತದಿಂದ ಏನಾಗತ್ತೆ? ಫಲವತ್ತತೆ ಹೋಗತ್ತೆ, ಪ್ರವಾಹ ಆಗತ್ತೆ, ನದಿಗಳು ತಮ್ಮ ದಿಕ್ಕನ್ನ ಬದಲಾಯಿಸಬೇಕಾಗತ್ತೆ. ಯಾಕಂದ್ರೆ ಮಣ್ಣು ನೀರಿರುವಂತಹ ಜಾಗದಲ್ಲಿ ಬರ್ತಾ ಇದೆ. ಸೊ ರಿಸರ್ವಾಯರ್ಸು, ಟ್ಯಾಂಕ್ಸು, ಜಲಾಶಯ ಮತ್ತು ಕೆರೆಗಳಲ್ಲಿ ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯ ಕಡಿಮೆ ಆಗತ್ತೆ. ಹಾಗೆ ನೀರು ಕೆಳಗೆ ಹೋಗ್ಲಿಕ್ಕೂ ಆಗಲ್ಲ. ನ್ಯಾಚುರಲ್ ಸ್ಪ್ರಿಂಗ್ಸ್, ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗತ್ತೆ. ಅಗ್ರಿಕಲ್ಚರ್ ಮೇಲೆ ಈ ಎಲ್ಲದರ ಇಂಪ್ಯಾಕ್ಟ್ ಅನ್ನ ನಾವು ಕಾಣಬಹುದು. ಸಿಂಪಲ್ಲು, ಯಾವ ಜಾಗದಲ್ಲಿ ನೀರಿರ್ಬೇಕಾಗತ್ತೋ ಆ ಜಾಗದಲ್ಲಿ ಮಣ್ಣು ಬಂದು ಕೂತ್ಕೊಳ್ಳುತ್ತೆ. ಹೀಗಾಗಿ ನೀರಿಗೆ ಜಾಗ ಇರಬಹುದು, ಸ್ಟೋರೇಜ್ ಇರಬಹುದು, ಇವೆಲ್ಲ ಇಂಪ್ಯಾಕ್ಟ್ ಆಗಿ ಕೊನೆಗೆ ಅಗ್ರಿಕಲ್ಚರ್ ಮೇಲೆ ಹೊಡೆತ ಬೀಳತ್ತೆ. ಆರ್ಗನೈಸ್ ಸೆಕ್ಟರ್ ಅಂಡ್ ಅನ್ಆರ್ಗನೈಸ್ ಸೆಕ್ಟರ್, ಸಂಘಟಿತ ಕಾರ್ಯಕ್ಷೇತ್ರ ಮತ್ತು ಅಸಂಘಟಿತ ಕಾರ್ಯಕ್ಷೇತ್ರ, ಡಿಫ್ರೆನ್ಸ್ಗಳನ್ನ ಬರಿಬೇಕಾಗತ್ತೆ. ಸೋಶಿಯಾಲಜಿ, ಸಮಾಜಶಾಸ್ತ್ರದ್ದು, ಸಿಂಪಲ್ ಇರುವಂತಹದ್ದು. ಯಾವಾಗ ಡಿಫ್ರೆನ್ಸ್ ಅಂತ ಹೇಳ್ತಾರೋ ಟೇಬಲ್ ಅನ್ನ ಹಾಕಬೇಕಾಗತ್ತೆ. ಸೊ ಜಾಬ್ ಸೆಕ್ಯೂರಿಟಿ ಇಲ್ಲಿ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಹೇಗೆ ನೆನಪಲ್ಲಿ ಇಟ್ಕೊಳ್ತೀರಾ? ಆರ್ಗನೈಸ್ ಸೆಕ್ಟರ್ ಅಂದ ಕೂಡಲೇ ಬ್ಯಾಂಕಿನ ಎಂಪ್ಲಾಯಿ ಅಂತ ಇಟ್ಕೊಳ್ಳಿ. ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಯಾವುದೋ ಒಂದು ಟೀ ಅಂಗಡಿಯಲ್ಲಿ, ಓಕೆ, ಬೇರೆ ಕಡೆಯಿಂದ ಬಂದಿರುವಂತಹ ಒಬ್ರು ಕೆಲಸ ಮಾಡ್ತಿದ್ದಾರೆ ಒಂದು ಟೀ ಅಂಗಡಿಯಲ್ಲಿ. ಯಾರೋ ಓನರ್ ಬೇರೆ ಇರ್ತಾರೆ, ಅಲ್ಲೊಬ್ರು ಬೇರೆ ರಾಜ್ಯದಿಂದ ಅಥವಾ ಬೇರೆ ಕಡೆಯಿಂದ ಬಂದಂಥವ್ರು ಕೆಲಸ ಮಾಡ್ತಾ ಇದ್ರೆ ಅವರನ್ನ ನಾವು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕರಿಬಹುದು. ಬ್ಯಾಂಕ್ನವರಿಗೆ ಗೊತ್ತು ತನ್ನ ಕೆಲಸ ಇರುತ್ತೆ ಅಂತ, ಬಟ್ ಇಲ್ಲಿ ಗೊತ್ತಿಲ್ಲ ಯಾವ ಕೆಲಸ ಹೋಗುತ್ತೆ ಅಂತ. ಎಲ್ಲ ಸ್ಟ್ರಕ್ಚರ್ಡ್ ಆಗಿರುತ್ತೆ, ಇವ್ರು ಈ ಕೆಲಸ ಮಾಡಬೇಕು ಈ ರೀತಿಯಾಗಿ ಅಂತ. ಬಟ್ ಇಲ್ಲಿ ಯಾವುದೇ ಸ್ಟ್ರಕ್ಚರ್ ಇರಲ್ಲ. ಸಿಂಪಲ್, ಒಂದ್ ಕಡೆ ತಿಳ್ಕೊಂಡ್ರೆ ಅದ್ರ ಮುಂದೆಲ್ಲ ನೋ ಬರಿತಾ ಹೋದ್ರೆ ನೆಕ್ಸ್ಟ್ ಆಗ್ಬಿಡತ್ತೆ. ಸೊ ಫಿಕ್ಸ್ಡ್ ವೇಜಸ್, ತಿಂಗಳಿಗೆ ಇಷ್ಟೊಂದು ಸಂಬಳ ಅಂತ ಇರತ್ತೆ. ಬಟ್ ಇಲ್ಲಿ ಡೈಲಿ ಎಷ್ಟು ಕೆಲಸ ಮಾಡ್ತಾರೋ ಅದ್ರ ಮೇಲೆ. ವರ್ಕಿಂಗ್ ಅವರ್ಸು ಫಿಕ್ಸ್ಡ್ ಇರತ್ತೆ, 9 to 5 ಅಂತ. ಬಟ್ ಇಲ್ಲ, ಎಲ್ಲಿ ತನಕ ಕೆಲಸ ಮಾಡಬೇಕಾಗತ್ತೋ ಮಾಡಿಸ್ಕೊಳ್ತಾರೆ. ಟ್ಯಾಕ್ಸಸ್ಗಳು ಇಲ್ಲಿರತ್ತೆ, ಇಲ್ಲಿ ಟ್ಯಾಕ್ಸ್ ಇರಲ್ಲ. ಮೆಡಿಕಲ್ ಬೆನಿಫಿಟ್ಸ್ಗಳು, ವೈದ್ಯಕೀಯ ಸೌಲಭ್ಯಗಳಿರುತ್ತೆ, ಬಟ್ ಇಲ್ಲಿ ಆ ರೀತಿಯ ಇನ್ಶೂರೆನ್ಸು ಏನೂ ಸಹ ಕಾಣಲ್ಲ. ಪೇಡ್ ಲೀವ್, ಫಾರ್ ಎಕ್ಸಾಂಪಲ್ ಆರಾಮಿಲ್ಲ ಅಥವಾ ಎಲ್ಲೇ ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೂ ರಜೆ ಹಾಕಿ ಹೋಗ್ಬಹುದು, ಆ ರಜೆಗೆ ದುಡ್ಡು ಸಿಗತ್ತೆ. ಬಟ್ ಇಲ್ಲಿ ಇವರು ರಜೆ ಹಾಕಿ ಹೋದ್ರೆ ಅದಕ್ಕೆ ದುಡ್ಡು ಸಿಗಲ್ಲ. ಪ್ರೊವಿಡೆಂಟ್ ಫಂಡ್, PF, ಒಂದು ಪೆನ್ಷನ್ ಆದ್ಮೇಲೆ ಏನ್ ಸಿಗತ್ತೋ ಅದು ಸಹ ಸಿಗಲ್ಲ. ಇವೇ ಮೇಜರ್ ಆಗಿರುವಂತಹ ಡಿಫ್ರೆನ್ಸ್ಗಳು. ಒಂದ್ ಕಡೆ ಬ್ಯಾಂಕು, ಮತ್ತೊಂದು ಎಕ್ಸಾಂಪಲ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ರೆ ಕವರ್ ಆದ ಹಾಗೆ. ನೆಕ್ಸ್ಟ್ ಮ್ಯಾಪ್ ವರ್ಕಲ್ ಬರೋಣ. ಇಂದಿರಾ ಕಾಲ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಂದಿರಾ ಪಿಗ್ಮೆಲಿಯನ್ ಪಾಯಿಂಟ್, ವೆರಿ ಇಂಪಾರ್ಟೆಂಟು.
ಹಾಗೆ ಇಲ್ಲಿಂದ ಹಾದು ಹೋಗುವಂತಹ ಯಾವುದು 82.5 ಡಿಗ್ರಿ ಆಗಿರುವಂತಹ IST ಆದರ್ಶ ಕಾಲಮಾನ ಸಹ ವೆರಿ ಇಂಪಾರ್ಟೆಂಟು. 10ನೇ ಪ್ರಶ್ನೆ, ಅಚೀವ್ಮೆಂಟ್ಸ್ ಆಫ್ 5-year ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳೇನು? ಸಿಂಪಲ್ಲು, ಸೆಲ್ಫ್ ಸಫಿಷಿಯನ್ಸಿ ಅಂದರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಕಾಣಬಹುದು. ಅಪರ್ಚುನಿಟೀಸ್, ಎಂಪ್ಲಾಯ್ಮೆಂಟ್, ಉದ್ಯೋಗಾವಕಾಶಗಳು ಹೆಚ್ಚಿಗೆ ಆಗ್ತಾ ಇವೆ. ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್, ಉದ್ಯಮ ಮತ್ತು ಸೇವಾ ವಲಯದ ವಿಸ್ತರಣೆಯನ್ನು ಕಾಣಬಹುದು. ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ ಕೂಡಲೇ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆ ಇರಬಹುದು, ಇಂಜಿನಿಯರಿಂಗ್ ಉತ್ಪನ್ನಗಳಿರಬಹುದು, ಇವು ಸಹ ಹೆಚ್ಚಿಗೆ ಆಗತ್ತೆ. ಇದರ ಒಂದು ಪ್ರಾಡಕ್ಟ್ ಅಂತ ನೋಡೋದಾದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ ಇರಬಹುದು, ಲಿಟ್ರಸಿ, ಸಾಕ್ಷರತೆ ಇವು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಪಾಪ್ಯುಲೇಷನ್ ಗ್ರೋತ್ ಸಹ ಡಿಕ್ರೀಸ್ ಆಗತ್ತೆ. ಇವೆಲ್ಲವೂ ಇದರ ಒಂದು ಇಂಪ್ಯಾಕ್ಟ್ ಆಗಿರೋದನ್ನ ಕಾಣಬಹುದು. ಯಾವಾಗ ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗತ್ತೋ, ಪ್ರೊಡಕ್ಷನ್ ಹೆಚ್ಚಿಗೆ ಆಗತ್ತೋ ಆಗ ಜನರು ಖುಷಿ ಆಗ್ತಾರೆ. ಖುಷಿ ಆಗೋದ್ರಿಂದ ಅವರು ಈ ರೀತಿಯ ಎಲ್ಲ ಒಳ್ಳೆ ಮೆಟ್ರಿಕ್ಸ್ಗಳು ಮುಂದೆ ಬರೋದನ್ನ ಕಾಣಬಹುದು. ಆಸಮ್ ಬ್ಲಾಸಮ್, ಇವತ್ತು ನಿಮ್ಮ SA1 ಎಕ್ಸಾಮ್ ಬೇಕಾದಂತಹ ಟಾಪ್ 10 ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೇನೆ. ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೇನೆ. ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಮ್ಮ ಪರೀಕ್ಷಾ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮಗೆ ಖುಷಿ ಆಗತ್ತೆ, ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟೇ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.